ಸುದರ್ಶನ ಅವರು ಬಸವಣ್ಣನವರ ಕುರಿತು ಬರೆದದ್ದು ಹೇಗೆ? ಈ ಒಂದು ಕೆನಡಾಗೆ 10 ವರ್ಷ ಆದರೂ ಕೂಡ ಪ್ರತಿ ವರ್ಷ ನಿರಂತರವಾಗಿ ಒಂದಲ್ಲ ಒಂದು ಕೃತಿಗಳನ್ನು ಅವರು ಹೊರತಂತಾನೆ ಇದ್ದಾರೆ. ಈ ದಿನದಲ್ಲಿ ಪ್ರೊಫೆಸರ್ ಸಿ ಪಿ ಸಿದ್ದಾಶ್ರಮ ಸರ್ ಅಂತ ಹೇಳಿದ್ರೆ ಕೃತಿಗಳ ಸಾಲಿಗೆ ಮತ್ತೆರಡು ಕೃತಿಗಳು ಈಗಿನ ಕೃತಿಗಳು ಲೋಕಾರ್ಪಣೆಗಳಲ್ಲಿದ್ದಾವೆ. ಒಂದು ನೆಲದ ನಕ್ಷತ್ರಗಳು ಮತ್ತು ಅರಿವಿನ ದೀವಿಗೆ ಎನ್ನುವಂತಹ 2 ಕವನ ಸಂಕಲನಗಳು. ಒಂದು ಹಿರಿಯ ಚೇತನ ಜಾನಪದ ವಿದ್ವಾಂಸರಾಗಿ ಹಳೆಗನ್ನಡದ ಪಾಂಡಿತ್ಯವನ್ನ ಬರೀತಕ್ಕಂಥ ಕೆಲವು ವ್ಯಕ್ತಿಗಳಲ್ಲಿ ರಾಘವ್ ಸರ್ ಕೂಡ ಒಬ್ಬರು. ಕಲಬುರಗಿಯವರು ರಾಘವ್ ಸರ್ ಅವರ ಕುರಿತು ಒಂದು ಕಡೆ ಹೇಳ್ತಾರೆ, ರಾಘವ್ ಅವರ ವ್ಯಕ್ತಿತ್ವ ವಜ್ರ ಕುಸುಮ. ಮಡಿಗೆರೆ ಗ್ರಾಮದವರಾದಂತಹ ಇವರು ಮೈಸೂರಿನಲ್ಲಿ ಕಾನೂನು ವ್ಯಾಸಂಗಕ್ಕೆ ಬಂದು ಸಾಹಿತ್ಯ ಸಂಸ್ಕೃತಿಯ ಸೆಳೆತಕ್ಕೆ ಸಿಲುಕಿ ಆ ತಮ್ಮ ಇಡೀ ಸೇವೆಯನ್ನ ಅದಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥವ್ರು ಮಡಿಗೆರೆ ಗೋಪಾಲ್ ಸರ್. ಕೇಂದ್ರ ಬಿಂದುಗಳು ಅಂತಂದ್ರೆ ಹಾಗಾಗಿ ಈಗಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ನೆಲದ ನಕ್ಷತ್ರಗಳು ಮತ್ತು ಅರಿವಿನ ದೀವಿಗೆ ಎನ್ನುವ ಕವನ ಸಂಕಲನವನ್ನ ಬರೆದಂತಹ ಸಾಹಿತ್ಯಗಳಾದಂತಹ ಪ್ರೊಫೆಸರ್ ಸಿ ಪಿ ಸಿದ್ದಾಶ್ರಮ ಅವರು ವೇದಿಕೆಯಿದ್ದಾರೆ. ಅವರಿಗೂ ಕೂಡ ಒಂದು ಕಾರ್ಯಕ್ರಮ ಪರವಾಗಿ ತುಂಬ ಆತ್ಮೀಯ ಸ್ವಾಗತವನ್ನು ಕೋರ್ತಾರೆ. ಪ್ರೊಫೆಸರ್ ಕೆ ತಿಮ್ಮಯ್ಯ ಸರ್ ಇವರು ಮೂಲತಃ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಒಂದು ಕಾರ್ಯಕ್ರಮ ಪರವಾಗಿ ಒಂದು ತುಮಕೂರಿನ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸಂಸ್ಥೆಯಲ್ಲಿ 25 ವರ್ಷಗಳಿಗೆ ಹೆಚ್ಚಿನ ಕಾಲ ಅಲ್ಲಿನ ಅಧ್ಯಾಪಕರಾಗಿ ಸ್ತ್ರೀವಾದ ಮತ್ತು ಬೇರೆ ಬೇರೆ ಇತರ ಮಹಿಳಾ ಪರವಾದಂತಹ ಹೋರಾಟಗಳಲ್ಲಿ ಭಾಗವಹಿಸಿ ಅನೇಕ ಚಳವಳಿ ಮುಂಚೂಣಿದ್ದಾರೆ. ಮಾತ್ರವಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದುವರೆಗೆ ಸುಮಾರು 8 ಕೃತಿಗಳನ್ನು ಅವರು ತಂದಿದ್ದಾರೆ. ಆದರೆ ಈವರು ಇಂದಿನ ವೇದಿಕೆಯಲ್ಲಿ ಆಗೋ ಬಗ್ಗೆ ತುಮಕೂರಿನ ಸ್ವಾಗತವನ್ನು ಮತ್ತು ಅಭಿವೃದ್ಧಿ ಓಂಕಾರಪ್ಪ ಸರ್ ಕೂಡ ವೇದಿಕೆಯಿದ್ದಾರೆ. ಅವರು ಕೂಡ ಕಾರ್ಯಕ್ರಮವಾಗಿ ತುಮಕೂರಿನ ಸ್ವಾಗತವನ್ನು ಕೋರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗ ನೆಲದ ನಕ್ಷತ್ರ ಗಮನಕ್ಕೆ ಬರುವಂತಹ ಅಂಶ ನಾನು ಭಾಳ ಹಿನ್ನೆಲೆ ಹೇಳಿದೆ. ಅವರು ಮೊದಲ ಸಾರಿ ಅವರ ಕೃತಿಗಳನ್ನು ಮಾತನಾಡ್ತಾ ಇರುವಾಗ ಕೂಡ ನನ್ನ ಮುಂದಿನ ಮಾತುಗಳನ್ನು ನಾನು ಹೇಳ್ತೀನಿ ಅಂತ ನೆನಪುಕೊಂಡಿದ್ದೆ. ಯಾಕಂದರೆ ಅವು ಇನ್ನೆಲ್ಲೋ ರೆಕಾರ್ಡ್ ಆಗಿರ್ತಾವೆ. ಅವರು ಕವನ ಸಂಕಲನ ಒಂದರಲ್ಲಿ ವ್ಯಕ್ತಿಗೆ ಇರಬೇಕಾದಂಥದ್ದು ಹೇಗಿರಬೇಕು ಅನ್ನೋದು ಹೇಳುವಾಗ ಈ ಮಾತುಗಳನ್ನು ಹೇಳ್ತಾರೆ. ಅದು 4 ಮಾತುಗಳನ್ನು ನಾನು ಗಮನಕ್ಕೆ ತರ್ತಾನೆ. ಆ ಪ್ರತಿಯೊಂದು ಇದೆಯಾ ನಾನು ಓದೋಕ್ಕೆ ಹೋಗ್ತಾರೆ. ಮಣಿಯ ವಿಧಾನ ಆಗೋದು,
ಆಟ ಒಂದು, ನಿಜದ ನೇರಕ್ಕೆ ನಡೆಯುವ ನಿಶ್ಚಯತೆ ಒಂದು. ಯಾವಾಗಲೂ ಕೂಡ ಸತ್ಯದ ಪ್ರತಿಪಾದನೆಯಲ್ಲಿ ನೇರತೆಯನ್ನು ಗುರುತಿಸುವ ಹಾಗೆ ನಡೆಯುವಂತಾವುದು. ಆಮೇಲೆ ಮುಖ್ಯವಾದ ಅನ್ಯಾಯ ಬೆಂದನ್ನು ತಲೆಭಾಗ ಅವು ಯಾರು, ಅದನ್ನ ಯಾರು ಓದ್ತಾರೆ, ಅದರಿಂದ ಸಮಾಜಕ್ಕೆ ಆಗಿರುವ ಉಪಯೋಗವೇನು, ಅದರ ಮೌಲ್ಯವೇನು, ಅವು ಯಾರನ್ನು ಉದ್ಧಾರ ಮಾಡಿವೆ ಎಂಬ ಅಪಾಯಕಾರಿ ಅಥವಾ ಚರಿತ್ರೆಯ ಅರಿವಿಲ್ಲದ ಮನುಷ್ಯರ ಮಾತುಗಳ ನಡುವೆಯೂ ಕವಿ ಮತ್ತು ಅವನ ಕಾವ್ಯ ಇವತ್ತು ಜೀವಂತವಾಗಿದೆ, ಬದುಕಿದೆ ಅಂತ ಅಂದ್ರೆ ಸಣ್ಣದಾಗಿ ಉಸಿರಾಡ್ತಾ ಇದೆ ಅಂದ್ರೆ ಅದು ಕವಿ ಮತ್ತು ಆತನ ಕಾವ್ಯಕ್ಕಿರುವ ಶಕ್ತಿ ಅರಿವಾಗಿಸಬೇಕಾಗುತ್ತೆ. ಈ ನೆಲೆಯಲ್ಲಿ ಪ್ರೊಫೆಸರ್ CVS ಅವರ ಈ ಕಾವ್ಯ ಅತ್ಯಂತ ಶಕ್ತಿಶಾಲಿ ಮಾತ್ರವಲ್ಲ, ಜೀವನ ಮೌಲ್ಯ, ಸಾಮಾಜಿಕ ಮೌಲ್ಯಗಳ ಭಂಡಾರ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಾಗಿಲ್ಲ. ಪ್ರೊಫೆಸರ್ CVS ಅವರ ಕಾವ್ಯ ಬೇರೆ ಅಲ್ಲ, ಈಗಾಗಲೇ ರಾಘವ್ ಸರ್ ಹೇಳಿದ ಹಾಗೆ ಅವರ ವ್ಯಕ್ತಿತ್ವ ಬೇರೆ ಅಲ್ಲ. ವಜ್ರಾವತಿ ಕಠೋರಾಣಿ ಮೃದುನಿ ಸುಮಾನತಿ ಎಂಬ ಮಾತಿದೆ. ಸಜ್ಜನರ ಮನಸ್ಸು ಇದೆ, ಅದು 51 ಹರಿಕವಿತೆಗಳು ಕೂಡ ಸೇರಿ ಒಟ್ಟು 101 ಕವಿತೆಗಳು ಸೇರ್ಪಡೆಯಾಗಿರುವುದನ್ನು ನಾವು ಗುರುತಿಸಬಹುದು. ಇದು ಇವರ 5ನೆಯ ಕವನ ಸಂಕಲನ. ವಿಶೇಷ ಅಂದ್ರೆ ಕವಿತೆಗಳು ಸಂದರ್ಭಾನುಸಾರವಾಗಿ ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಈಗಾಗಲೇ ಕೂಡ ಪ್ರಕಟಗೊಂಡಿದ್ದು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಮಡ್ಡಿಕೆರೆ ಗೋಪಾಲ್ ಸರ್ ಇವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಉಷಾ ಪ್ರಕಾಶನದ ವತಿಯಿಂದ ಒಂದು ಗೌರವದ ಸನ್ಮಾನ. ಬಂಧುಗಳ ಒಂದು ಪ್ರಕಟಣೆ ಇದೆ. ತಮ್ಮಲ್ಲಿ ತಿಮ್ಮಯ್ಯ ಸರ್ ಅವರು ಪ್ರಾಧ್ಯಾಪಕರು ಕಾಲೇಜುಗಳು ಮಹಾರಾಜ ಕಾಲೇಜುಗಳಿಗೆ ಸೂಚಿಸಬೇಕಂತೇಳಿ ಹೇಳ್ಕೊತಾ ಇದ್ದೀನಿ. ಅರಿವಿನ ದೀವಿಗೆ ಕೃತಿ ಕುರಿತು ಶೈಲಾ ಅವರು ಉಪನ್ಯಾಸಕರು ಗುರುಮುಖಂಡ ಧನ್ಯವಾದಗಳು ಸೂಚಿಸ್ತಾ ಇದ್ದೀನಿ. ಅಕ್ಷರ ಜ್ಯೋತಿಯನ್ನು ಬೆಳೆಸ್ತಾ ಇರ್ತಕ್ಕಂಥ ಓಂಕಾರ ಪ್ರಸಾದ್ ಅವರಿಗೆ ಪೂರ್ವಕವಾದಂತಹ ಧನ್ಯವಾದಗಳು. ಸಂಪತ್ಭರಿತವಾದ ಗಣಿತ ಮಾಡುವಂಥದ್ದು ಸಿದ್ಧಾಶ್ರಮ ಅವರು 2 ನಕ್ಷತ್ರಗಳು ಎರಡು ಸಂಕಲನವನ್ನು ಪ್ರಕಾಶಕರ ಒಂದು ಬೆಳಿಗ್ಗೆ ಮಾಡಲಿಕ್ಕೆ ತಯಾರು ಮಾಡಿ 50% ಭಾಗ ಮಾಡಲಿಕ್ಕೆ ಅವಕಾಶ ಮಾಡ್ತಾರೆ. ಗುರುಸ್ವಾಮಿ ಸರ್